ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಂಡು ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ ನ್ಯಾಷನಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ನಲ್ಲಿ ಖಾಲಿರುವ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿದ್ದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಕಾಲ್ಫಾರ್ಮ್ ಆಗಿದ್ದು ಈ ಹುದ್ದೆಗಳಿಗೆ ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಏಜ್ ಲಿಮಿಟ್ ಏನು, ಕ್ವಾಲಿಫಿಕೇಷನ್ ಯಾವ ರೀತಿ ಹೊಂದಿರಬೇಕಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ನೋಡೋಣ. ನೋಡಿರಿ, ಅಪ್ಲಿಕೇಶನ್ ಬಂದುಬಿಟ್ಟು 12 ಜೂನ್ 2025ರಂದು ಅಪ್ಲಿಕೇಶನ್ ಓಪನ್ ಆಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 3 ಜುಲೈ 2025 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀಯನ್ನು ನೀವು 12 ಜೂನ್ 2025ರಿಂದ 3 ಜುಲೈ 2025ರವರೆಗೂ ಪೇಡ್ ಮಾಡ್ಬೋದು. ನೋಡಿರಿ, ಡೇಟ್ ಆಫ್ ಆನ್ಲೈನ್ ಎಕ್ಸಾಮ್ದ ಫೇಸ್ 1 ಎಕ್ಸಾಮ್ ಯಾವಾಗಿರುತ್ತಂದರೆ 20 ಜುಲೈ 2025ರಂದು ಎಕ್ಸಾಮ್ ಇರ್ತದೆ. ನಿಮ್ಮದು ಹಾಲ್ ಟಿಕೆಟ್ ಬಗ್ಗೆ ಮುಂದೆ ಡೇಟನ್ನು ಅವರು ಅನೌನ್ಸ್ ಮಾಡ್ತಾರೆ. ಇನ್ನು ಫೇಸ್ 2 ಎಕ್ಸಾಮ 31 ಆಗಸ್ಟ್ 2025ರಂದು ಬನ್ನಿ ಹಾಗಾದ್ರೆ ಯಾವ ರೀತಿ ಪೋಸ್ಟ್ ಖಾಲಿ ಇದಾವೆ ನೋಡೋಣ. ನೋಡಿರಿ, ವೇಕೆನ್ಸಿ ಡೀಟೇಲ್ಸ್ ಯಾವ ರೀತಿ ಐತೆ ಅಂದರೆ ಮೊದಲೇದಾಗಿ ಸ್ಪೆಷಲಿಸ್ಟ್ ಅಂತೇಳಿ ಇದು ಡಾಕ್ಟರ್ಸ್ MBBS ಮಾಡಿದ ಅಭ್ಯರ್ಥಿಗಳಿಗೆ 10 ಪೋಸ್ಟ್ ಖಾಲಿದ್ದು. ಕ್ಯಾಟಗರಿ ವೈಸ್ ನೋಡೋದಾದರೆ ಜನರಲ್ ಅಭ್ಯರ್ಥಿಗಳಿಗೆ 4 ಹುದ್ದೆ, OBC 3, SC 1, ST 1, EWS 1 ಪೋಸ್ಟನ್ನು ಹಂಚಿಕೆ ಮಾಡಲಾಗಿದೆ. ಇನ್ನು ಲೀಗಲ್ ಅಂತೇಳಿ ಇದು 20 ಪೋಸ್ಟ್ ಖಾಲಿ ಇದ್ದು UR ಕ್ಯಾಂಡಿಡೇಟ್ಗೆ 8 ಹುದ್ದೆಗಳು, OBC 7, SC 2, ST 1, EWS 2 ಹುದ್ದೆಗಳಿವೆ. ಇನ್ನು ಫೈನಾನ್ಸ್ ಅಂತೇಳಿ 20 ಹುದ್ದೆಗಳು ಖಾಲಿ ಇದ್ದು ಇದು 8 UR ಕ್ಯಾಂಡಿಡೇಟ್ಗೆ, 6 OBC, 3 SC, 1 ST ಮತ್ತು EWSಗೆ 2 ಹುದ್ದೆಗಳು ಹಂಚಿಕೆ ಮಾಡಲಾಗಿದ್ದು. ನೋಡಿರಿ, 4ನೇದಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತೇಳಿ 20 ಹುದ್ದೆಗಳು ಖಾಲಿದೆ. ಇದು ಕ್ಯಾಟಗರಿ ವೈಸ್ ನೋಡೋದಾದರೆ 8 ಜನರಲ್ ಅಭ್ಯರ್ಥಿ, 6 OBC, 2 SC, 2 ST ಮತ್ತು ಕೊನೆಯದಾಗಿ EWS 2 ಹುದ್ದೆಗಳಿವೆ. ಇನ್ನು ಆಟೋಮೊಬೈಲ್ ಎಂಜಿನಿಯರ್ಸ ಇದು 20 ವೇಕೆನ್ಸಿ ಖಾಲಿ ಇದಾವೆ. ಇದು ಕ್ಯಾಟಗರಿ ವೈಸ್ ನೋಡೋದಾದರೆ 8 ಹುದ್ದೆಗಳು UR ಕ್ಯಾಂಡಿಡೇಟ್ಗೆ, OBC 6, SC 3, ST 1, EWS 2. ಇನ್ನು ಸ್ಪೆಷಲಿಸ್ಟ್ ಬ್ಯಾಕ್ಲಾಗ್ ಒಳಗೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂದರೆ ನೋಡಿರಿ, ಡಾಕ್ಟರ್ಸ್ MBBS ಮಾಡಿದ ಅಭ್ಯರ್ಥಿಗಳಿಗೆ 4 ಹುದ್ದೆಗಳು ಬ್ಯಾಕ್ಲಾಗ್ ಇದ್ದು ಇದು SC ಅಭ್ಯರ್ಥಿಗೆ 3, STಗೆ 1 ಹುದ್ದೆಗೆ ಬ್ಯಾಕ್ಲಾಗ್ ಐತಿ. ಇನ್ನು ಫೈನಾನ್ಸ್ ಒಳಗೆ 1 ಹುದ್ದೆ ಬ್ಯಾಕ್ಲಾಗ್ ಇದ್ದು ಅದು SC ಅಭ್ಯರ್ಥಿಗೆ ಇದೆ. ಇನ್ನು ಆಟೋಮೊಬೈಲ್ ಎಂಜಿನಿಯರ್ಸ್ ಒಳಗೆ 1 ಹುದ್ದೆ ಬ್ಯಾಕ್ಲಾಗ್ ಇದ್ದು ಅದು OBC ಅಭ್ಯರ್ಥಿಗಿದೆ. ಟೋಟಲಾಗಿ ಪೋಸ್ಟ್ ಬಂದುಬಿಟ್ಟು 96 ಪೋಸ್ಟ್ ನೋಟಿಫಿಕೇಷನ್ ಆಗಿದ್ದು UR ಕ್ಯಾಂಡಿಡೇಟ್ಗೆ ನೋಡಿದರೆ 36 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು OBC ಅಭ್ಯರ್ಥಿಗಳಿಗೆ 29, SCಗೆ 15, STಗೆ 7, EWS ಅಭ್ಯರ್ಥಿಗಳಿಗೆ 9 ಹುದ್ದೆಗಳು ಸ್ಪೆಷಲಿಸ್ಟ್ ಒಳಗೆ ಖಾಲಿದೆ. ಜನರಲಿಸ್ಟ್ ಹುದ್ದೆ 170 ವೇಕೆನ್ಸಿ ಖಾಲಿದ್ದು ಇದು UR ಕ್ಯಾಂಡಿಡೇಟ್ಗೆ 68, OBCಗೆ 47, SC 26, ST 12, EWS 17 ಹುದ್ದೆಗಳು ಖಾಲಿದೆ. ಈ ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ನೋಡೋಣ. ನೋಡಿರಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ ಡಾಕ್ಟರ್ಸ್ ಆದ ಅಭ್ಯರ್ಥಿಗಳಿಗೆ MBBS ಅಥವಾ MD ಅಥವಾ MS ಅಥವಾ PG ಮೆಡಿಕಲ್ ಡಿಗ್ರಿಯನ್ನು ಅಭ್ಯರ್ಥಿ ಮುಗಿಸಿರ್ಬೇಕಾಗಿರ್ತದೆ. ಇನ್ನು ಲೀಗಲ್ ಅಂತೇಳಿ ಗ್ರ್ಯಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಲಾ ಒಳಗೆ ಅಭ್ಯರ್ಥಿ ಮುಗಿಸಿರ್ಬೇಕು. ಮಿನಿಮಮ್ 60% ತೊಗೊಂಡು ಅಭ್ಯರ್ಥಿ ಪಾಸ್ ಆಗಿರಬೇಕು. ಇನ್ನು SC ST ಅಭ್ಯರ್ಥಿಗಳಾಗಿದ್ದರೆ 55% ತೊಗೊಂಡು ಪಾಸ್ ಆಗಿರಬೇಕು. ಇನ್ನು 3ನೇದಾಗಿ ನೋಡೋದಾದರೆ ಫೈನಾನ್ಸ್ ಅತಿ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಕಾಸ್ಟ್ ಅಕೌಂಟೆಂಟ್ ಆಗಿ ಅಭ್ಯರ್ಥಿ ಕ್ವಾಲಿಫಿಕೇಷನ್ ಮುಗಿಸಿದಬೇಕು. BCom ಅಥವಾ MCom ಅಭ್ಯರ್ಥಿ ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಜನರಲ್ ಅಭ್ಯರ್ಥಿಗಳು 60% ತೊಗೊಂಡು ಪಾಸ್ ಆಗಿರಬೇಕು ಅಥವಾ ಪಾಸ್ ಆಗಿರಬೇಕು. ಇನ್ನು SC ST ಅಭ್ಯರ್ಥಿಗಳಾಗಿದ್ದರೆ 55% ತೊಗೊಂಡು ಪಾಸ್ ಆಗಿದ್ದರೆ ಈ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತದೆ. 4ನೇದಾಗಿ ನೋಡಿರಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ BE ಅಥವಾ BTech, ME, MTech ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ ಅಭ್ಯರ್ಥಿ ಕ್ವಾಲಿಫಿಕೇಷನ್ ಮುಗಿಸಿದ್ದು 60% ತೊಗೊಂಡು ಪಾಸ್ ಆಗಿರಬೇಕು. SC ST ಆಗಿದ್ದರೆ 55% ತೊಗೊಂಡು ಪಾಸ್ ಆಗಿರಬೇಕು. ಇನ್ನು ಆಟೋಮೊಬೈಲ್ ಎಂಜಿನಿಯರ್ಸ್ ಒಳಗೆ BE ಅಥವಾ BTech, ME, MTech ಇನ್ ಆಟೋಮೊಬೈಲ್ ಎಂಜಿನಿಯರಿಂಗ್ ಒಳಗೆ ಕ್ವಾಲಿಫಿಕೇಷನ್ ಮುಗಿಸಿದ್ದು. ಇನ್ನು ಎನಿ ಬ್ರ್ಯಾಂಚ್ ಆಫ್ ಎಂಜಿನಿಯರಿಂಗ್ ಒಳಗೆ ಅಭ್ಯರ್ಥಿ ಡಿಪ್ಲೊಮನ್ನು ಮುಗಿಸಿದ್ರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ.
ನೋಡಿರಿ ಕೊನೆಯದಾಗಿ ಜರ್ನಲಿಸ್ಟ್ ಆಫೀಸರ್ ಅಂತೇಳಿ ಇದು ಗ್ರ್ಯಾಜುಯೇಟ್ ಆಗಿರಬೇಕು ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಎನಿ ಸ್ಟ್ರೀಮಲ್ಲಿ ಅಭ್ಯರ್ಥಿ ಪಾಸಾಗಿದ್ದು 60% ತೊಗೊಂಡು ಪಾಸಾಗಿರಬೇಕು. SC ST ಅಭ್ಯರ್ಥಿಗಳಾಗಿದ್ದರೆ 55% ತೊಗೊಂಡು ಪಾಸಾಗಿದ್ದರು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ ಈ ಹುದ್ದೆಗಳಿಗೆ 21 ವರ್ಷದಿಂದ 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. ನೋಡಿರಿ SC ST ಅಭ್ಯರ್ಥಿಗಳಿಗೆ 5 ವರ್ಷ, ಅದರ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3 ವರ್ಷ, ಇನ್ನು PWBD ಅಭ್ಯರ್ಥಿಗಳಾಗಿದ್ದರೆ 10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ಸನ್ನು ನೀಡಿರ್ತಾರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ಈ ಹುದ್ದೆಗಳಿಗೆ ನೋಡಿರಿ ಮೊದಲನೇದಾಗಿ ಪ್ರಿಲಿಮ್ಸ್ ಎಕ್ಸಾಮ್ ಅಂತೇಳಿ ಆನ್ಲೈನ್ ಮೂಲಕ ಇರುತ್ತೆ. ಎರಡನೇದಾಗಿ ಮೇನ್ಸ್ ಎಕ್ಸಾಮ್ ಇದು ಆನ್ಲೈನಲ್ಲೇ ಇರುತ್ತೆ. ನೋಡಿರಿ ಯಾವ ರೀತಿ ಸಬ್ಜೆಕ್ಟ್ ಅದಾವ, ಯಾವ ರೀತಿ ನೋಡಿರಿ ಪೇಜ್ 1 ಅಂತೇಳಿ ಪ್ರಿಲಿಮ್ಸ್ ಎಕ್ಸಾಮ್ ಇದ್ದು ಇದು ಯಾವ ರೀತಿ ಕ್ವಶನ್ಸ್ ಅದಾವೆ, ಯಾವ ರೀತಿ ಸಬ್ಜೆಕ್ಟ್ ಅದಾವೆ ಅಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ ಇದು ಆಬ್ಜೆಕ್ಟಿವ್ ಟೈಪ್ ಇರ್ತೈತಿ. 30 ಕ್ವಶನ್ಸ, ಮ್ಯಾಕ್ಸಿಮಮ್ 30 ಮಾರ್ಕ್ಸ್ ಇರುತ್ತೆ. ಇನ್ನು 20 ನಿಮಿಷಗಳ ಕಾಲ ಟೈಮ್ ನೀಡಿರ್ತಾರೆ. ಇಂಗ್ಲೀಷ್ನಲ್ಲಿ ಮಾತಾಡಿರುತ್ತೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ ರೀಸನಿಂಗ್ ಎಬಿಲಿಟಿ ಇದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಇದು 35 ಕ್ವಶನ್ಸ, 35 ಮಾರ್ಕ್ಸ, 20 ನಿಮಿಷಗಳ ಕಾಲ ಅವಕಾಶವನ್ನು ನೀಡಿರ್ತಾರೆ. ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎರಡರಲ್ಲೂ ಇರ್ತೈತಿ. ಇನ್ನು ಕ್ವಾಂಟಿಟಿ ಆಪ್ಟಿಟ್ಯೂಡ್ ಅಬ್ಜೆಕ್ಟಿವ್ ಟೈಪ್ ಇದ್ದದ್ದು 35 ಕ್ವಶನ್ಸ, 35 ಮಾರ್ಕ್ಸ್ ಇರುತ್ತೆ. ಟೈಮ್ ಬಂದ್ಬಿಟ್ಟು 20 ನಿಮಿಷಗಳ ಕಾಲ ಅವಕಾಶವನ್ನು ನೀಡಿರ್ತಾರೆ. ಟೋಟಲ್ ಆಗಿ ನೋಡೋದಾದರೆ 100 ಕ್ವಶನ್ಸ, 100 ಮಾರ್ಕ್ಸನ್ನು ಒಳಗೊಂಡ ಎಕ್ಸಾಮ್ ಆಗಿರ್ತದೆ. ಏನು ಎರಡನೇ ಎಕ್ಸಾಮ್ ನೋಡಿರಿ ಮೇನ್ ಎಕ್ಸಾಮ್ಸ್ ಯಾವ ರೀತಿ ಇರುತ್ತಂದ್ರೆ ಎಲ್ಲ ಸಬ್ಜೆಕ್ಟ್ 50 ಕ್ವಶನ್ಸ್ ಇರ್ತವೆ ಮತ್ತು ಮಿನಿಮಮ್ 50 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎರಡರಲ್ಲೂ ಕ್ವಶನ್ಸನ್ನು ನೀಡಿರ್ತಾರೆ. ರೀಸನಿಂಗ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 40 ನಿಮಿಷಗಳ ಕಾಲ ಟೈಮನ್ನು ನೀಡಿರ್ತಾರೆ. ಜನರಲ್ ಅವೇರ್ನೆಸ್ಗೆ 30 ನಿಮಿಷ ಕೊಟ್ಟಿದ್ದು, ಕಂಪ್ಯೂಟರ್ ನಾಲೆಜ್ಗೆ 30 ನಿಮಿಷ ಕೊಟ್ಟಿರ್ತಾರೆ. ಇನ್ನು ಕ್ವಾಂಟಿಟಿ ಆಪ್ಟಿಟ್ಯೂಡ್ ಎಕ್ಸಾಮ್ಗೆ 40 ನಿಮಿಷಗಳ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ. ಟೋಟಲಾಗಿ 250 ಕ್ವಶನ್ಸ್ ಇದ್ದರೆ 250 ಮಾರ್ಕ್ಸನ್ನು ಒಳಗೊಂಡ ಎಕ್ಸಾಮ್ ಇದಾಗಿರ್ತದೆ. ಜರ್ನಲಿಸ್ಟ್ ಹುದ್ದೆಗೆ ಸಂಬಂಧಿಸಿದ ಎಕ್ಸಾಮ್ ಆಗಿರ್ತದೆ. ಇನ್ನು ಅದೇ ರೀತಿ ಸ್ಪೆಷಲಿಸ್ಟ್ ಹುದ್ದೆಗಳಿಗೆ ಯಾವ ರೀತಿ ಎಕ್ಸಾಮ್ ಇರುತ್ತೆ ನೋಡಿರಿ. ಇವು ಕ್ವಶನ್ಸ್ ಬಂದುಬಿಟ್ಟು 40 ಕ್ವಶನ್ಸನ್ನು ಒಳಗೊಂಡಿದ್ದು 40 ಮಾರ್ಕ್ಸನ್ನು ಒಳಗೊಂಡಿರ್ತದೆ. ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎರಡರಲ್ಲೂ ಅವೈಲೇಬಲ್ ಇರುತ್ತೆ. ನೋಡಿರಿ ಟೈಮ್ ಯಾವ ರೀತಿ ಐತೆ ಅಂದ್ರೆ ಮೊದಲೇದಾಗಿ ರೀಸನಿಂಗ್ಗೆ 35 ನಿಮಿಷ, ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 30 ನಿಮಿಷ ಮತ್ತು ಜನರಲ್ ಅವೇರ್ನೆಸ್ಗೆ 20 ನಿಮಿಷಗಳ ಕಾಲ ಅವಕಾಶ ಇರುತ್ತೆ. ಇನ್ನು ಕಂಪ್ಯೂಟರ್ ನಾಲೆಜ್ಗೆ ಬಂದುಬಿಟ್ಟು 25 ನಿಮಿಷ, ಕ್ವಾಂಟಿಟಿ ಆಪ್ಟಿಟ್ಯೂಡ್ಗೆ 35 ನಿಮಿಷ ಟೈಮನ್ನು ಹಂಚಿಕೆ ಮಾಡಲಾಗಿದ್ದು. ಇನ್ನು ಆರನೇದಾಗಿ ನೋಡಿರಿ ಇನ್ನು ಸ್ಪೆಷಲಿಸ್ಟ್ ಸ್ಟ್ರೀಮ್ ಆ್ಯಂಡ್ ಅಡಿಷ್ನಲ್ ಟೆಸ್ಟ್ ಟು ಎಕ್ಸಸ್ ಟೆಕ್ನಿಕಲ್ ಮತ್ತು ಪ್ರೊಫೆಷ್ನಲ್ ನಾಲೆಜ್ ಇನ್ ರಿಲೆವೆಂಟ್ ಡಿಸಿಪ್ಲಿನ್ ಅಂತೇಳಿ ಇನ್ನು ಯಾವ ಹುದ್ದೆಗಳಿಗೆ ತಕ್ಕಂತೆ ಪ್ರೊಫೆಷ್ನಲಿ ನಾಲೆಜ್ ಬಗ್ಗೆ ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಇರ್ತಿದ್ದು 50 ಕ್ವಶನ್ಸ್ ಇದ್ದು 50 ಮಾರ್ಕ್ಸನ್ನು ಒಳಗೊಂಡಿದ್ದು ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲೂ ಎಕ್ಸಾಮನ್ನು ಬರಿಬೋದಾಗಿರ್ತದೆ. ಇದು ಟೈಮ್ ಬಂದುಬಿಟ್ಟು 35 ನಿಮಿಷವನ್ನು ಕೊಟ್ಟಿರ್ತಾರೆ. ಇದು ಕೂಡ 250 ಕ್ವಶನ್ಸ, 250 ಮಾರ್ಕ್ಸನ್ನು ಒಳಗೊಂಡ ಎಕ್ಸಾಮ್ ಆಗಿರ್ತದೆ. ಇವೆರಡು ಎಕ್ಸಾಮನ್ನು ಪಾಸಾದ ಅಭ್ಯರ್ಥಿಗಳಿಗೆ ಶಾರ್ಟ್ ಲಿಸ್ಟ್ ಮೂಲಕ ಅಭ್ಯರ್ಥಿಗಳನ್ನು ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡಿ ಫೈನಲ್ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ನ ಫೀ ಯಾವ ರೀತಿ ಐತೆ ಅಂದ್ರೆ SC ST PWBD ಅಭ್ಯರ್ಥಿಗಳಾಗಿದ್ದರೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿದ್ದು, ಇನ್ನು ಆಲ್ ಕ್ಯಾಂಡಿಡೇಟ್ ಅಂದರೆ ಇತರೆ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇನ್ನು ಎಕ್ಸಾಮ್ ಸೆಂಟ್ರನ್ನು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕೊಟ್ಟಾರಂದ್ರೆ ನೋಡಿರಿ, ಕರ್ನಾಟಕದಲ್ಲಿ ನೋಡಿರಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು ಇವು 4ರಲ್ಲಿ ಎಕ್ಸಾಮ್ ಬರೆಯೋಕೆ ಎಕ್ಸಾಮ್ ಸೆಂಟ್ರನ್ನು ನೀಡಲಾಗಿದೆ. ನೀವು ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಷನ್ ಕೇಳ್ತೆ ಅಂದ್ರೆ ಅಲ್ಲಿ ನೀವು ಅನುಕೂಲ ತಕ್ಕಂತೆ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಈ ಹುದ್ದೆಗಳಿಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆನ್ಲೈನಲ್ಲಿ ಮತ್ತು ಪೇಮೆಂಟ್ ಆಫ್ ಫೀಸಲ್ಲಿ ಆನ್ಲೈನಲ್ಲಿ ಪೇ ಮಾಡಬೇಕು ಮತ್ತು ಡಾಕ್ಯುಮೆಂಟ್ ಸ್ಕ್ಯಾನ್ ಮತ್ತು ಅಪ್ಲೋಡನ್ನು ಆನ್ಲೈನ್ ಮೂಲಕ ಮಾಡ್ಬೋದಾಗಿರ್ತದೆ. ನೋಡಿರಿ 12/6/2025ರಿಂದ 3/7/2025ವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.